ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಹೌದು, ಈ ಹಿಂದೆ ನಿನ್ನಿಂದ ತಪ್ಪಾಗಿದೆ. ಆದರೆ ಆ ತಪ್ಪು ನೀನು ಮಾಡಿದೆಯಂತ ನಿನ್ನಷ್ಟಕ್ಕೆ ನೀನೇ ನೋವು ತಿನ್ನಬೇಡ. ಅದು ನಿನ್ನಿಂದ ಮಾಡಿಸಲಾಗಿತ್ತು. ಭಗವದ್ಗೀತೆಯಲ್ಲೇ ಹೇಳಿದೆ ಕಂದ. ಈ ಭೂಮಿ ಮೇಲೆ ಏನೇ ಅಣುವಿನಲ್ಲೂ ಒಂದು ಚಲನೆ ಬರಬೇಕಂದ್ರೆ ನಾನೇ ಬೇಕು, ನನ್ನ ಅಪ್ಪಣೆ ಇಲ್ಲದೆ ಯಾವುದೂ ಆಗೋದಿಲ್ಲ. ಅಂದ ಮೇಲೆ ನಿನ್ನ ತಪ್ಪು ನೀವು ಮಾಡಿದರೂ ಕೂಡ ನಿನ್ನದ ತಲೆ ಮೇಲೆ ಹೊತ್ತುಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ನಾನೇ ಮಾಡಿಸಿದ್ದೇನೆ. ಅಲ್ಲಿಂದ ಒಂದು ಪಾಠ ಕಲಿಯಲೆಂದೇ ನಿನ್ನಿಂದ ನೂರಾರು ಜನಕ್ಕೆ ಆ ಪಾಠ ಕಲಿತಂತಾಗಿದೆ, ಅನುಭವವೂ ಆಗಿದೆ. ಬಚ್ಚಿಟ್ಟಿದ್ದು ಪರರಿಗೆ ಈ ಗಾದೆ ಮಾತು ನಿನಗೆ ಗೊತ್ತಿದ್ದ ಹಾಗೇನೇ ಇದೆ. ಅಂಥ ಎಷ್ಟೋ ಜನ ಬಚ್ಚಿಟ್ಟು ಪರರ ಒಂದು ಹೊಟ್ಟೆಗೆ ಹಾಕಿ ಆಗಿದೆ. ಆದರೆ ಅದರಿಂದ ಅವರೇನು ತಿಳಿದುಕೊಂಡರು? ಅವರ ಜೀವನದಲ್ಲಿ ಹೇಗೆಲ್ಲ ಪರಿವರ್ತನೆ ಆಯಿತು, ಬದಲಾವಣೆ ಆಯಿತು ಅನ್ನೋದನ್ನು ನೀನು ಈಗಾಗಲೇ ನೋಡಿದೀಯ. ಅವರವರ ಕರ್ಮದ ಫಲವಾಗಿ ಅವರು ಊಟ ಮಾಡಿದರೆ ನೀನು ನೆಪ ಮಾತ್ರ. ಹಾಗಾಗಿ ಯಾರೇ ಏನು ಕೆಟ್ಟದ್ದೇ ಮಾಡಲಿ ಅವರು ನಮ್ಮ ಜೀವನದಲ್ಲಿ ಕೆಟ್ಟದ್ದೇ ಮಾಡಿದರು ಅಂತ ಕೊರಗಬೇಡ. ಅದರಿಂದ ಪಾಠ ಕಲಿತು ಮುಂದಿನ ಹೊಸ ದಾರಿಗೆ ನೀನು ನಾಂದಿಯಾಗಿದ್ದೆ. ಹೊಸ ದಾರಿಗೆ ಅವರು ನಿನಗೆ ಸಹಾಯ ಮಾಡಿದ್ದಾರೆ ಅಂತಲೇ ತಿಳಿದುಕೋ. ಅವರಿಗೆ ಒಂದು ಧನ್ಯವಾದ ಹೇಳು ಕಂದ. ಸತ್ಯವಾದ ಮಾತು. ಯಾಕೆಂದರೆ ನಿನ್ನಲ್ಲಿ ನಿನ್ನ ಶಕ್ತಿ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಮಸ್ಯೆ ಬೇಕಿತ್ತು, ಅದು ಅವರಿಂದ ಆಯಿತು ಅಷ್ಟೇ. ಇದರಲ್ಲಿ ಅವರ ಪಾತ್ರ ಏನೂ ಇಲ್ಲ. ಅವರ ಮೇಲೆ ಕೋಪಗೊಳ್ಳುವಂಥ ಮನಸ್ಸು ಮಾಡಬೇಡ, ಅದು ಧರ್ಮವೂ ಅಲ್ಲ. ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೇನೆ ಅಂತ? ಅರ್ಥ ಮಾಡಿಕೊ. ಒಳ್ಳೆಯದೇ ಆಗ್ತಾಯಿದೆ. ಹಾಗೆಯೇ ಯಾವ ಜೀವಿ ಒದ್ದಾಡ್ತಾ ಇದೆ, ಅಲ್ಲಿ ಏನಾದರೂ ತೊಂದರೆ ಆಗ್ಬಿಡ್ತೋ, ಅಲ್ಲಿ ಏನಾದರೂ ಆಯಿತೋ, ಇಷ್ಟೊತ್ತಾದರೂ ಫೋನ್ ಬರಲಿಲ್ಲ, ಒದ್ದಾಟ ಬೇಡ ಕಂದ. ಈಗಾಗಲೇ ನಿನಗೆ ಅನುಭವ ಆಗಿದೆ, ನಾನು ನಿನ್ನ ಮನೆಯಲ್ಲೇ ಇದ್ದೇನೆ ಅಂತ. ಅಂದ ಮೇಲೆ ಒದ್ದಾಡೋ ಪ್ರಮೇಯ ಇಲ್ಲ. ಆದರೆ ಒಂದು ತಿಳಿದುಕೋ, ನಿನ್ನ ಮನೆ ಸುತ್ತಲೂ ಎಲ್ಲೋ ಒಂದು ಕಡೆ ದೈವ ಇದೆ. ಆ ದೈವಕ್ಕೆ ಪ್ರತಿ ತಿಂಗಳು ಏನು ಸಲ್ಲಬೇಕೋ ಅದನ್ನು ಸಲ್ಲಿಸಿಬಿಡು. ಒಳ್ಳೆಯದಾಗ್ತಾ ಇದೆ. ನಂಬಿ ನಡೆ ಕಂದ. ಮುಂಬರುವ ದಿನಗಳು ಅದ್ಭುತವಾಗಿದೆ. ಹಾಗೆ ನಿನ್ನ ಕೆಲಸದ ಒತ್ತಡದಿಂದ ತುಂಬ ಮುಂದುವರಿತೀಯ. ಆ ಕೆಲಸದಿಂದಲೇ ನೀನಿದ್ದಂಥ ಊರಿನಲ್ಲಿ ನೀನು ಹೆಸರು ಮಾಡುತ್ತೀಯ. ಚಿಂತೆ ಮಾಡಬೇಡ. ನೀನು ಕೈ ಇಟ್ಟಂಥ ಕೆಲಸ ಎಲ್ಲವೂ ಯಶಸ್ವಿ ಆಗುತ್ತದೆ. ಹಾಗೆಯೇ ಪೂಜೆ ಕೈಂಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊ. ಪೂಜೆ ಸಾಮಾನುಗಳನ್ನು ಅಥವಾ ಪೂಜೆಗೆ ಬೇಕಾಗುವಂಥ ವಸ್ತುಗಳನ್ನು ಯಾರಿಂದಲೂ ಮುಟ್ಟಿಸಿಕೊಳ್ಳಬೇಡ. ಅದು ನೀನು ಒಬ್ಬನೇ ಮಾತ್ರ ಅದರ ವ್ಯವಸ್ಥೆ ಮಾಡಬೇಕು. ಅರ್ಥ ಆಯ್ತಾ? ಹಾಗೆಯೇ ನಿನ್ನ ಸುತ್ತಮುತ್ತಲು ಎಲ್ಲೋ ಒಂದು ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಬಾಳೆಗೊನೆಯನ್ನು, ಚಿಕ್ಕದೇ ಆಗಲಿ ಬಾಳೆಗೊನೆಯನ್ನು ಸಮರ್ಪಣೆ ಮಾಡು. ಅದರ ಅದ್ಭುತವಾದ ಫಲಗಳು ನೀನೇ ನೋಡುವೆಯಂತೆ. ಕಾಯ್ತಾ ಇದೆ ಆಂಜನೇಯ ಸ್ವಾಮಿ ನೀನು ಬರಲಿ ಎಂದು. ಹೋಗಿ ಬಾ, ನಿನ್ನೆಲ್ಲ ಬೇಡಿಕೆಯು ನೆರವೇರುತ್ತದೆ. ಚಿಂತೆ ಮಾಡಬೇಡ. ಅದ್ಭುತವಾದ ದಿನವಿದೆ.